ವೀಕ್ಷಕರೇ, ನಮ್ಮ ಹಳ್ಳಿ ಹುಡುಗರು ಅಂತ ಹೇಳಿದ್ರೆ ಸಾಮಾನ್ಯ ಅಂತ ಅನ್ಕೊಳ್ಳೇಬೇಡಿ. ಯಾಕೆಂದ್ರೆ ಈಗ ನೋಡಿ, ಟ್ರಾಕ್ಟರ್ ಏನಾಗಿದೆ ಅಂದ್ರೆ ಒಂದು ಕೆಸರು ಗದ್ದೆ ಒಳಗಡೆ ಹೋಗ್ಬಿಟ್ಟಿದೆ. ಈಗ ಏನಾಗುತ್ತೆ ಅಂದ್ರೆ ಕೆಸರು ಗದ್ದೆ ಒಳಗಡೆಯಿಂದ ತೆಗಿಬೇಕು ಅಂದ್ರೆ ಇಲ್ಲ ಜನ ಜಾಸ್ತಿ ಬರಬೇಕು ಒಂದು, ಇಲ್ಲಾಂದ್ರೆ ಇನ್ನೊಂದು ಲಾರಿ ಬಂದು ಅದನ್ನ ಎಳಿಬೇಕಾಗುತ್ತೆ ಹಗ್ಗ ಕಟ್ಟಿ. ಇದನ್ನ ಏನು ಇಲ್ದಂಗೆ ಉಪಯೋಗವಾಗಿ ತೆಗಿಬಹುದು ಅನ್ನೋದನ್ನ ಈ ಹುಡುಗ ಎಷ್ಟು ನೀಟಾಗಿ ತೋರಿಸಿದಾನೆ. ಇದನ್ನ ಇನ್ನೊಂದೆರಡು ಜನಕ್ಕೆ ಶೇರ್ ಮಾಡಿ, ಹೆಲ್ಪ್ ಆಗ್ಲಿ. ನೀವೇನಾದ್ರೂ ಮನೆ ಕೆಲಸ ಮಾಡ್ತಾ ಇದ್ರೆ ಇಟ್ಕೆನ ಕೆಳಗಡೆ ಒಬ್ಬರೇ ಇಳಿಸ್ಬೇಕು ಅಂತಂದಾಗ ಈ ರೀತಿಯ ಐಡಿಯಾ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ. ಒಂದು ಪೈಪ್ನ ಸಹಾಯದಿಂದ ಯಾವ ರೀತಿ ಇಟ್ಕೆನ ಕೆಳಗಡೆ ಇಳಿಸ್ಬೋದು ಅಂತ ಒಳ್ಳೆ ಐಡಿಯಾನ ತೋರಿಸಿದ್ದಾರೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಉಪಯೋಗಕ್ಕೆ ಬಂದ್ರೆ ಶೇರ್ ಮಾಡ್ಕೊಳ್ಳಿ. ಇವಾಗ ಈ ಕಾಲ ಬರ್ತಾ ಇದೆ, ಇದನ್ನು ರೆಡಿ ಮಾಡ್ಕೊಳ್ಳಿ. ಗೋಬರ್ ಗ್ಯಾಸ್ ಗೊತ್ತಾ? ಮುಂಚೆ ಎಷ್ಟೋ ಮನೇಲಿ ಈ ತರ ಇದ್ವು, ಈಗ ತೆಗೆದು ಹಾಕಿದ್ದಾರೆ. ಈಗ ಇದಕ್ಕೆ ಮಿಸ್ ಮಾಡ್ತಾ ಇದ್ದಾರೆ ನೋಡಿ. ಹೇಗ್ ತಯಾರಿಸಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇನ್ಮೇಲೆ ಇದು ಶುರು ಮಾಡ್ಕೊಳ್ಳಿ. ಸ್ನೇಹಿತರೆ, ಅಡಕೆ ಗಿಡಕ್ಕೆ ಸುಣ್ಣನ ಯಾವ ರೀತಿ ಈಸಿಯಾಗಿ ಬೇಗ ಬೆಳಿಬಹುದು ಅಂತ ಒಳ್ಳೆ ಐಡಿಯಾನ ತೋರಿಸ್ಕೊಟ್ಟಿದ್ದಾರೆ. ಇದು ನಮ್ಮ ರೈತರುಗಳಿಗೆ ತುಂಬಾನೇ ಯೂಸ್ ಆಗುತ್ತೆ. ಶೇರ್ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ವಾಹನ ಸ್ಟಾರ್ಟ್ ಮಾಡಿದ ತಕ್ಷಣ ಮೂವಿಂಗ್ ಮಾಡಬಾರ್ದಂತೆ ನೋಡಿ. ಆಯಿಲ್ ನೋಡಿ ಯಾವಾಗ ಬರುತ್ತೆ, ಸ್ಟಾರ್ಟ್ ಆಗಿ ಒಂದು 5-10 ಸೆಕೆಂಡ್ ಆದ್ಮೇಲೆ ಆಯಿಲ್ ಬರುತ್ತೆ. ಶೇಂಗಾ ಅಂದ್ರೆ ಕಡಲೆ ಬೀಜ ಬೆಳೆಯೋರು ಈ ವಿಡಿಯೋ ನೋಡಲೇಬೇಕು. ಯಾಕೆಂದ್ರೆ ಶೇಂಗಾ ಬೆಳಿಬೇಕಾದ್ರೆ ನಮ್ಗೆ ಇಳುವರಿ ಕಡಿಮೆ ಆಯ್ತು ಅಂತ ಸಿಕ್ಕಾಪಟ್ಟೆ ಜನ ಹೇಳ್ತಾರೆ. ಆದ್ರೆ ನೋಡಿ, ಗಿಡ 30 ಸೆಂಟಿಮೀಟರ್ ಬೆಳೆದಾಗ ಈ ತರ ಬೇರ್ಗಳನ್ನ ನೀವು ಕೆಳಗಡೆ ಪ್ರೆಸ್ ಮಾಡೋದ್ರಿಂದ ನಿಮ್ಗೆ ಹೆಚ್ಚು ಇಳುವರಿ ಬರುವಂತ ಸಾಧ್ಯತೆ ಹೆಚ್ಚಾಗುತ್ತೆ. ಯಾರ್ಯಾರೆಲ್ಲ ಈ ತರ ಕ್ರಮ ಅನುಸರಿಸಿದ್ರಿ ಕಾಮೆಂಟ್ ಮಾಡಿ. ಹಾಗೆ ಬೆಳೆಯೋರಿಗೆ ಇದನ್ನ ಶೇರ್ ಮಾಡಿ. ಇದು ಸರಿನಾ ತಪ್ಪಾ ಈ ಕ್ರಮ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.